ಕ್ಷುಲ್ಲಕ ವಿಚಾರಕ್ಕೆ, ಹೋಟೆಲ್ನಲ್ಲಿ ಫೋನ್ ಪೇ ಮಾಡೋ ವಿಚಾರಕ್ಕೆ ಒಬ್ಬ ಯುವಕನನ್ನ ಕಿಡ್ನಾಪ್ ಮಾಡಿ ಶೆಡ್ನಲ್ಲಿ ಕೂಡ ಹಾಕ್ತೀರಾ ಅಂದರೆ ಯಾರಿಂದ ಇಂಥ ಕೆಟ್ಟ ವಿಚಾರಗಳಿಗೆ ಇನ್ಸ್ಪೈರ್ ಆಗ್ತಿದ್ರೋ ಗೊತ್ತಿಲ್ಲ. 3 ದಿನಗಳ ಹಿಂದೆ ಹೋಟೆಲ್ಗೆ ತಿಂಡಿ ತರೋದಕ್ಕೆ ಅಂತ ಹೋಗಿರ್ತಾನೆ ಈತ. ಈ ವೇಳೆ 25 ರೂಪಾಯಿ ಹಣ ಫೋನ್ ಪೇ ಮಾಡಬೇಕಾಗಿತ್ತು ಆನಂದ್, ಆದರೆ ಸರ್ವರ್ ಡೌನ್ ಇತ್ತು, ಪೇ ಆಗಿರಲಿಲ್ಲ. ಈ ಅಮೌಂಟ್ ಟ್ರಾನ್ಸ್ಫರ್ ಆಗದೇ ಇದ್ದಿದ್ದಕ್ಕೆ ಈ ಆನಂದ್ ಅನ್ನೋನಿಗೆ ಹೊಡೆದಿದ್ದ ಮಂಜುನಾಥ್. ಈಗ ನೋಡ್ತಾ ಇದ್ದೀರಲ್ಲ, ಮಂಜುನಾಥ್ ಹಿರೇಮನಿ, ಆತ ಹೋಟೆಲ್ ನಡೆಸ್ತಾ ಇದ್ದ ಅನಿಸುತ್ತೆ. ಇಲ್ಲಿ ಫೋನ್ ಪೇ ಆಗಿರಲಿಲ್ಲ ಆನಂದ್ ಕಡೆಯಿಂದ, ಹಾಗಾಗಿ ಗಲಾಟೆಗಳು ನಡೆದಿತ್ತು. ಡೈರೆಕ್ಟ್ ಕೈ ಮಾಡಿಬಿಟ್ಟಿದ್ರು, ಹೊಡೆದ್ಬಿಟ್ಟಿದ್ರು. ಹೊಡೆಸ್ಕೊಂಡು ಹೋದೊಂದು ಸುಮ್ಮನೆ ಇರಲಿಲ್ಲ. ಯಾಕೆ ಸುಮ್ಮನೆ ಇರ್ತಾರೆ? ಏನೋ ತಾನೇನು ಮೋಸ ಮಾಡಬೇಕು ಅಂತ ಬಂದಿರಲಿಲ್ಲ. 25 ರೂಪಾಯಿ ಸರ್ವರ್ ಡೌನ್ ಇರುತ್ತೆ, ಇವಾಗ ಯಾರು ಹಾರ್ಡ್ ಕ್ಯಾಶ್ ಇಟ್ಕೊಂಡು ಓಡಾಡಲ್ಲ. ಸಂಜೆ ಸ್ನೇಹಿತನೊಂದಿಗೆ ಪ್ರಶ್ನಿಸೋದಕ್ಕೆ ಬರ್ತಾನೆ. ಒಂದು 25 ರೂಪಾಯಿಗೆ ಹಿಂಗೆ ಹೊಡೆದ್ಬಿಟ್ರು ಅಂತ ಫ್ರೆಂಡ್ಸ್ನ ಕರ್ಕೊಂಡು ಬರ್ತಾನೆ ಪ್ರಶ್ನೆ ಮಾಡೋಕ್ಕೆ. ಆದರೆ ಹಲ್ಲೆ ಮಾಡಿರೋದನ್ನು ಪ್ರಶ್ನಿಸೋದಕ್ಕೆ ಹೋಗಿರ್ತಾನಲ್ಲ ಈ ಆನಂದ್ ಜೊತೆ ಹರೀಶ್, ಆತ ಇಬ್ಬರನ್ನು ಕಿಡ್ನಾಪ್ ಮಾಡಿರ್ತಾರೆ. ಈ ಗ್ಯಾಂಗ್, ಈ 3 ಜನ ಇದ್ದಾರಲ್ಲ ಸಹೋದರರು, ಮುತ್ತಿನಂಥ ಸಹೋದರರು, ಮಂಜುನಾಥ್ ಹಿರೇಮನಿ, ಕೃಷ್ಣ ಹಿರೇಮನಿ, ತಿರುಪತಿ ಹಿರೇಮನಿ, ಎಲ್ರಿಗೂ ದೇವರ ಹೆಸರಿಟ್ಟಿದ್ದಾರೆ. ಆದರೆ ಮಾಡಿರೋದು ಮಾತ್ರ ಇವರು ಅನಾಚಾರದ ಕೆಲಸ. ಸೊ ಈ ಹರೀಶ್ ಮತ್ತು ಆನಂದ್ ಇಬ್ಬರನ್ನ ಕಿಡ್ನಾಪ್ ಮಾಡಿರ್ತಾರೆ ಈ ಗ್ಯಾಂಗು. ಶೆಡ್ ಒಂದರಲ್ಲಿ ಕೂಡ ಹಾಕಿರ್ತಾರೆ. ರಾತ್ರಿ ಇಡೀ ಹಲ್ಲೆ ನಡೆಸಿರೋ ಆರೋಪ ಈಗ ವ್ಯಕ್ತವಾಗ್ತಾ ಇರೋದು. ಮೊನ್ನೆ ಸಾಯಂಕಾಲ ಸರ್ ಅಲ್ಲಿ ಬರಗುಡ್ರ ಕಡೆ ಟೀ ಪಾಯಿಂಟ್ಗೆ ಹೋಗಿದ್ದೇನೆ. ಅಲ್ಲಿ ಊಟ ಮಾಡ್ಕಾಸು ಫೋನ್ಪೇ ಮಾಡಿದೆ. ಸ್ವಲ್ಪ ಲೇಟ್ ಆತ್ರಿ, ಫೋನ್ಪೇ ಅಂತ ಸರ್ವರ್ ಬಿಸಿ ಬಂತು. ಅದು ಹೊರಗೆ ಬಂದು ಫೋನ್ಪೇ ಮಾಡತ್ತಿದ್ದಾನೆ. ಮಟ ನಾವು ಕೊಟ್ಟವ ಬಟ್ಟ ಅವನಿಂದ ಬಂದ್ಬಿಡೆ ಅದಕ್ಕೆ ಬೇಕತ್ತಿ ಅಂತಂದು ಕಷ್ಟ ಅಷ್ಟು ಹೋಗಿ ಹಿಡಿದೆ. ನಾವು ಹಿಡಿದು ಕೂಡ ಫೋನ್ ಹಚ್ಚಿ ಮತ್ತು ಹಿರೇಮನಿ ಮಂಜು ಆಮ್ಯಾಗ ಒಂದು ಜೋಡಿ ಇನ್ನೊಂದಿಷ್ಟು 4-5 ಜನ ಇದ್ರಿ ಅವ್ರು, ಅವರೆಲ್ಲರೂ ಬಂದು ಕಸಿ ಏನು ಮಾಡಿದ್ರಿ, ನಾನು ಹೊಡೆದ್ರಿ. ಅಲ್ಲಿಂದ ಹೊಡೆದು ಕುಡಿಯುತ್ತೆ. ನಾ ಅದರಿಂದ ಹೊಡೆದಾದ್ಮೇಲೆ ಓಡೋಕೆ ಬಂದೇನಿ. ಬಂದಾದ್ಮೇಲೆ ಸಾಯಂಕಾಲ ಇದ್ರ ಸಂಬಂಧ ಹೊಡಿತೀರ ನೀವು ಕೇಳಕ್ಕೆ ಹೋಗಿದ್ದೀರಿ. ನಾವು ಕೇಳಕ್ಕೆ ಹಿಂಗೆ ಹೋಗಿ ಹಿಂಗೆ ರಿಟರ್ನ್ ಬರೋ ಮುಂದೆ ಐತಲ್ರಿ ಕಲ್ಲು ಮತ್ತು ಮುಂಡ ತೊಗೊಂಡು ಬೀಸಾಕ್ ಬಂದ್ರಿ. ಮಂಜುಗೆ ಕೇಳಕ್ಕೆ ಹೋಗಿದ್ದೀರಿ, ಅದ್ರ ಸಂಬಂಧ ಹೊಡ್ತೀರಿ ನಾವು ಬಂದೀವಿ ಅಂತಂದು ಅಂತ ಕೇಳಕ್ಕಂತ ಹೋಗ್ಯಾನ್ರಿ. ಬಂದು ಮುಂಡ ಮತ್ತು ಕಲ್ಲು, ಕೃಷ್ಣ ಮತ್ತು ಮಂಜು ಇಬ್ಬರು ಅದೆಲ್ಲ ಬಂದು ಕಲ್ಲ ಮುಂಡ ಹಿಡ್ಕೊಂಡ್ರಿ ಕೈಯಾಗ ತೋರಾಡಿದ್ರಿ. ಗಾಡಿ ತೋರನ್ನ ಸ್ಲೋ ಮಾಡಿದ್ರಿ. ಗಾಡಿ ಮಾಡಿದ ಕೂಡ ಐತಲ್ಲ ಅವ್ರು ಫಸ್ಟ್ ಅವ್ರು ಇಬ್ಬರು ಇದ್ರಿ. ಏನೋ ಒಂದು ಹೊಡ್ಯಾಕತ್ರಿ. ಹೊಡ್ಯಾತ ಕೂಡ ಒಬ್ಬೊಬ್ಬರು ಒಂದು 20-25 ಮಂದಿ ಇದ್ರಿ. ರಾತ್ರಿ ಅಷ್ಟೇ ಮೊನ್ನೆ ಸಾಯಂಕಾಲ. ಸೊ ಸಂಜೆಗೆ 4 ಗಂಟೆಗೆ ಫಸ್ಟ್ ಜಗಳ ಆಗೈತೆ ರೀ. ಬೇಕರಿ ಕಡೆ ನಿಂತಿದ್ರೆ 18 ಜನ ಸೇರ್ಕೊಂಡು ಹೊಡ್ಯಾಕ್ ಬಂದಿದ್ರಾಗಿನ ದುಗುಸು ಓಡೋಗನ್ ತಪ್ಪಿಸ್ಕೊಂಡು ನನ್ನ ಯಾಕೆ ಹೊಡೆದಿರ ಅಂತೇಳಿ ಅವ್ರ ಮನೆ ಕಡೆ ಹನುಮಾನ್ ನಗರಿಗೆ ಹೋಗ್ಯಾನ. ಏನು ಅವನ ಹೆಸರು ಮಂಜುನಾಥ್ ಹಿರೇಮಣಿ. ಅವ್ರ ಮನೆಗೆ ಹೋಗಿ ಯಾಕೆ ಹೊಡೆದಿರ ಅಂತ ಕೇಳಕ್ ಹೋಗಿದ್ರೆ ಗಾಡಿ ಬೀಳಿಸಿ ಅವ್ನ ಕರ್ಕೊಂಡು 20 ಜನ ಕರ್ಕೊಂಡು ಹೋಗಿ ಅವ್ರ ಸೆಡ್ ಕಡೆ 20 ಜನ ಸೇರಿ ಹೊಡೆದಾರಂತ ರೀ. ಇಲ್ಲಿ ಸೇರಿ 12 ಗಂಟೆಯಿಂದ ಚಾಲೂ ಮಾಡಿ ಹೊಡೆದು 5 ಗಂಟೆ ಮಟ್ಟ ಹೊಡೆದಾರ. ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಆಟೋ ಮಾಡಿ ಅವರೇ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ಹೋಗ್ಬಿಟ್ಟದ್ ಬೆಳ್ಳು ಮಾಡಿಸಿಲ್ಲ, ಏನು ಚೀಟಿ ಮಾಡಿಸಿಲ್ಲ, ಅವ್ನು ತೋರಿಸಿಲ್ಲ. ಉಸಿರುಗಟ್ಟು ಅಳತಿದ್ದ ಒದ್ದಾಡಿ ನಾವು ಬಂದು ತೋರಿಸ್ಕೊಂಡಿವ್ರಿ. ನಮ್ಗೆ ನಮ್ಮ ನಾದ್ನಿಯವ್ರು ಬಂದು ಇಲ್ಲಿ ಫೋನ್ ಮಾಡಿದ್ರೆ ಇಲ್ಲಿಗೆ ಬಂದ್ವಿ. ಮತ್ತೆ ಪೊಲೀಸವರು ಇದ್ದಿರ ಇಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿವಿ. ಇಲ್ಲಿ ಏನು ಫೋನ್ ಮಾಡಲಿಲ್ಲ, ಏನೂ ಇಲ್ಲ. ನನ್ಗೇನು ಗೊತ್ತಿಲ್ಲ ಸರ್. ಅವ್ನ್ಗೆ ಹಿಡ್ದಿದ್ದ ಅವ್ನಿಗೆ ಏನನ ಆದ್ರೆ ಅವ್ನು ಮಂಜುನಾಥ ಹಿರೇಮಣ್ಣಿನ ಕಾರಣ ರೀ. ಮೊನ್ನೆ ಸಾಯಂಕಾಲ ಸರ್ ಅಲ್ಲಿ ಬರಗುಡ್ರ ಕಡೆ ಟೀ ಪಾಯಿಂಟ್ಗೆ ಹೋಗಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಉಮೇಶ್. ಏನಿದು ಇಂಥ ಕಥೆಗಳು? ಯಾಕಂತ ಹೇಳಿದ್ರೆ ಕಾನೂನಿನ ಮೇಲೆ ಭಯ ಇಲ್ವಾ? ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಅನ್ನೋ ಅರಿವಿಲ್ವಾ? ಜೊತೆಗೆ ಇದೇನಿದು ಕಿಡ್ನಾಪ್ ಮಾಡಿ ಡ್ರಿಂಕ್ಸು ಸಿಗರೇಟ್ ಸೇದುತ್ತಾ ರೇಣುಕಾ ಸ್ವಾಮಿಗೆ ಹತ್ಯೆ ಮಾಡುವಂಥ ರೀತಿಯಲ್ಲಿ ಅದನ್ನ ಮರುಕಳಿಸುವಂಥ ಕೆಲಸ ಮಾಡಿಬಿಟ್ರ ಅಂತ? ಎಸ್ ಅಮೃತ, ಏನು ಚಿತ್ರದುರ್ಗ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಂತೆ ಮಾದರಿಯಲ್ಲಿ ಕೂಡ ಧಾರವಾಡದಲ್ಲಿ ಒಂದು ಪ್ರಕರಣ ಕೂಡ ಕಿಡ್ನಾಪ್ ಮಾಡಿ ಶೆಡ್ನಲ್ಲಿ ಕೂಡ ಹಾಕಿ ಏನೋ ಒಂದು ದೊಣ್ಣೆ ಪೆಟ್ಟಿನಿಂದ ಹೊಡೆದಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಆರೋಪ ಕೂಡ ನಿನ್ನೆ ಕಳೆದ 2-3 ದಿವಸಗಳಿಂದ ಬೆಳಕಿಗೆ ಬಂದಿತ್ತು. ಏನು ಕೇವಲ 25 ರೂಪಾಯಿ ಫೋನ್ ಪೇ ಹಣ ಬಳಕೆಯಿಂದ ಈ ವರ್ಗಾವಣೆ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಜಗಳ ಉಂಟಾಗಿದೆ. ಈ ಜಗಳ ಉಂಟದಲ್ಲಿ ಹೋಟೆಲ್ನಲ್ಲಿ ನಾಷ್ಟ ಮಾಡಲು ಹೋದಂತ ಸಂದರ್ಭದಲ್ಲಿ ಆನಂದ್ ಮತ್ತು ಅವನ ಗೆಳೆಯ ಹೋದಲ್ಲಿ ಫೋನ್ ಪೇ ಹಾಕಲಾದಾಗ ಸರ್ವರ್ ಸಮಸ್ಯೆ ಆಗಿರೋ ಹಿನ್ನೆಲೆಯಲ್ಲಿ ಈ ಘಟನೆ ಒಂದು ನಡೆದಿರುವಂತದ್ದು. ಇದು ಧಾರವಾಡದ ಹನುಮಂತ ನಗರದಲ್ಲಿ 3 ನಡೆದಂತ ಒಂದು ಘಟನೆ ಆಗಿದೆ. ಈ ಘಟನೆ ತಡವಾಗಿ ಬೆಳಕಿಗೆ ಬಂದ ಆನಂದ್ ಕೊಪ್ಪದ ಎಂಬ ಯುವಕನ ಮೇಲೆ ಹಲ್ಲೆ ಆಗಿರುವಂತದ್ದು.
ಥ್ಯಾಂಕ್ ಯು ಉಮೇಶ್ ಬಾಡದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.